ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನಗೆ ತುಂಬಾ ಖುಷಿ ಆಗ್ತೈತೆ. ಯಾಕೆ ಅಂತ ಕೇಳ್ತೀರಾ? ಇವತ್ತು ನನ್ನ SLC ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲರೂ ಮಾತಾಡಿಕೊಂಡು ಒಂದು ಸ್ವಲ್ಪ ಜನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಮೊದಲು ಬರ್ತೀಯಾ ಅಂತ ಕೇಳಿದ್ರು. ಆಮೇಲೆ ನಮ್ಮ ಮನೆಯವ್ರನ್ನ ಕೇಳಿದಾಗ ಒಬ್ಬಳೇ ಇಲ್ಲಿಂದ ಹೋಗ್ತೀಯಾ ಬೇಡ ಅಂತಂದರು. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಆಯಿತು ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂದರು. ಅವರೇ ಮೆಜೆಸ್ಟಿಕ್ಗೆ ಡ್ರಾಪ್ ಮಾಡ್ತಾಯಿದ್ದಾರೆ. ನನಗೆ ಈ ವಿಷಯದಲ್ಲಿ ತುಂಬಾ ಖುಷಿ ಆಯಿತು, ನಮ್ಮ ಯಜಮಾನ್ರು ಸಪೋರ್ಟ್ ಮಾಡಿದ್ದಕ್ಕೆ. ಯಾಕಂದರೆ ಎಲ್ಲರೂ ಅಲ್ಲೇ ಹತ್ತತ್ರ ಇರೋರು, ನಾನು ಒಬ್ಬಳೇ ಬೆಂಗಳೂರಿಂದ ಹೋಗ್ತಾ ಇರೋದು ಬಸ್ಸಲ್ಲಿ. ಮನೆಯವರು ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತಿಸಿ ಹೋದರು. ಇನ್ನು ಚೆರಿಗೆ ದೋಸೆ ತಂದಿದ್ದೆ, ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಂದಿದ್ದೆ. ಅವನೇನಾದರೂ ತಿಂಡಿ ಕೇಳ್ತಾನೆ ಇರ್ತಾನೆ ಅಂತ ಅಂದ್ಬಿಟ್ಟು ಹಾಗೆ ತಿನ್ನಿಸ್ಕೊಂಡು ಹೋದ ವರ್ಷ ಓಲ್ಡ್ ಸ್ಟೂಡೆಂಟ್ ಫಂಕ್ಷನ್ ಮಾಡಿದ್ವಿ. ಆವಾಗ ನೋಡಿದ್ದಿತ್ತು ಎಲ್ಲರನ್ನೂ. ಇವಾಗ ನೋಡ್ತಾ ಇದ್ದೀನಿ ಅಂತಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ನ ತುಂಬಾ ಖುಷಿ ಆಗ್ತಾಯಿದೆ. ಇಲ್ಲಿ ನಾನು ಒಬ್ಬಳದೇ ಲೇಟಾಗಿತ್ತು. ಎಲ್ಲರೂ ಆಗಲೇ ಬಂದು ಡಿಕ್ರಸಲ್ಲಿ ಕಾಯ್ಕೊಂಡಿದ್ರು. ನಂದು ಒಬ್ಬಳದೇ ಲೇಟಾಗಿತ್ತು. ಇಲ್ಲಿಂದ ಹೋದ್ನಲ್ಲ, ಆದರೂ ಆಟೋ ಮಾಡಿ ಕಾಯ್ಕೊಂಡು ಕೂತಿದ್ರು ಎಲ್ಲರೂ. ನೋಡಿ ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ಹೇಳ್ದೆ ಎಲ್ಲರಿಗೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಯೂಟ್ಯೂಬ್ ವ್ಲಾಗ್ ಮಾಡ್ಕೊತೀನಿ ಅಂತ. ಆಯಿತು ಮಾಡು ಅಂತ ಅವರು ಸಪೋರ್ಟ್ ಮಾಡಿದ್ರು. 1 ವರ್ಷದ ಮೇಲೇ ಆಗಿತ್ತು ಇವರನ್ನೆಲ್ಲ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಸ್ಕೂಲ್ ಮೆಮೊರೀಸ್ ಎಲ್ಲ ನೆನಪಾಯ್ತಾಯಿತ್ತು ಎಲ್ಲರನ್ನೂ ನೋಡಿ. ಇವ್ರನ್ನೇ ಸಂಧ್ಯಾ ಅಂತ, ಸಂಧ್ಯಾ, ಸುಮಿತ್ರಾ, ಹಾಗೆ ಮೌನ, ಹರ್ಷಿತಾ, ಸುಮಾ, ನಾನು ಇಷ್ಟು ಜನನೂ ಹೋಗಿದ್ವಿ. ಇನ್ನೊಬ್ಬ ವೈಟ್ ಕಲರು ಡ್ರೆಸ್ ಹಾಕಿರೋ ಹುಡುಗಿ ನಮ್ಮ ಮೌನ ಅವರ ರಿಲೇಷನ್ನು. ಆ ಹುಡುಗಿನೂ ಬಂದಿತ್ತು ಜೊತೆಯಲ್ಲಿ. ಅಲ್ಲಿ ಇನ್ನೊಬ್ಬಳು ಮಮತಾ ಅಂತ, ಅವರು ಅಲ್ಲಿ ಕಾಯ್ತಾ ಇದ್ದಾಳೆ. ನಾವಿಲ್ಲಿಂದ ಹೋಗೋಷ್ಟರಲ್ಲಿ ಅವಳು 2 ವೀಲರಲ್ಲಿ ಬಂದಿದ್ಲು, ಅಲ್ಲೇ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ಆಟೋದಲ್ಲಿ ಬಂದ್ವಲ್ವ ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿ. ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದು ಎಲ್ಲ ಹೋಗ್ತಾಯಿದ್ವಿ. ಜನ ಅಂತೂ ಮಂಗಳವಾರ ಹೋಗಿದ್ವಿ ನಾವು, ತುಂಬಾ ರಶ್ ಇತ್ತು. ಇಲ್ಲಿ ಜನ ಎಷ್ಟು ಜನ ಇದ್ರು ಗೊತ್ತಾ? ಹೇಳಬೇಕು ಅಂತಂದರೆ 3-4 ಅವರ್ ಆಗುತ್ತೆ ಇಲ್ಲಿ ದರ್ಶನ ಮಾಡೋಕ್ಕೆ ಅಂದ್ಕೊಂಡ್ವಿ. ಆದರೆ ನಾನು ಸಂಧ್ಯಾ ಅಂತ ಇಲ್ಲಿ ಸೆಲ್ಫಿ ವಿಡಿಯೋ ಮಾಡ್ತಿದ್ದಾಳಲ್ಲ, ಮುಂದೆನೇ ಇದ್ದಾಳಲ್ವ, ಮೆರೂನ್ ಕಲರ್ ಡ್ರೆಸ್ ಹಾಕಿದ್ದಾಳಲ್ವ, ಅವರು ಯಾರೋ ಪರಿಚಯ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ನಾವು ಇಷ್ಟು ಚೆನ್ನಾಗಿ ಹೋಗಿದ್ವಿ. ಇಲ್ಲಿ ಬಂದು ಮುಂದೆಗಡೆ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಫಸ್ಟು ನಾವು ಹುಡುಗಿರೇ ಹಿಂಗೆ ಅಲ್ವಾ, ಎಲ್ಲಿ ನಿಂತ್ಕೊಂಡ್ರೆ ಎಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಸೆಲ್ಫಿ ತಗೊತಾನೆ ಇರ್ತೀವಿ. ಇನ್ನು ಅಲ್ಲಿ ಸೆಲ್ಫಿ ತಗೊಂಡು ಇಲ್ಲಿ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಇಲ್ಲೊಂದು ಕಾಮಿಡಿ ಆಯಿತು. ಆಮೇಲೆ ಜನ ರಶ್ ಇಲ್ಲಿ ಇದ್ದಿದ್ದಕ್ಕೆ ಆಮೇಲೆ ಇಲ್ಲಿ ಕಂಬಿಲಿ ಕೆಳಗಡೆ ಎಲ್ಲರೂ ತೂರಿ ಈಚೆ ಹೋಗ್ತಾಯಿದ್ದೀವಿ. ಸಂಧಿನ ಫ್ರೆಂಡು ಇಲ್ಲಿ ಮುಂದೆಗಡೆ ಏನೇ ಬಿಡಿಸ್ತೀನಿ ಬನ್ನಿ ಅಂತ ಅಂದಿದ್ರು. ಅದಕ್ಕೇ ಅವ್ರಿಗೆ ಪರಿಚಯದಿಂದ ಡೈರೆಕ್ಟು ಒಳಗಡೆನೇ ಹೋದ್ವಿ. ಹೇಳಬೇಕು ಅಂದರೆ ಒಂದು 10 ನಿಮಿಷದಲ್ಲೇ ದರ್ಶನ ಆಗೋಯ್ತು. ನೋಡಿ ಇಲ್ಲಿ ಒಳಗಡೆನೇ ಬಿಟ್ಬಿಟ್ರಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಹಾಗೆ ದರ್ಶನ ಮಾಡ್ದಂಗೆ ಆಗಲಿಲ್ಲ ನಮಗೆ, ಅಷ್ಟು ಬೇಗ ದರ್ಶನ ಆಯಿತು. ಎಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಈಚೆ ಬಂದು ಇಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಫೋಟೋಸ್ ಎಲ್ಲ, ಗ್ರೂಪ್ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಕುಂಕುಮ ಹಾಕ್ಕೊಂಡಿಲ್ಲ ನಡಿ ಬಂಗಾರಿ, ಬೇಗ ನಡಿ. ದರ್ಶನ ಮುಗಿಸ್ಕೊಂಡು ಎಲ್ಲ ಈಚೆ ಬಂದ್ವಿ. ಆದಷ್ಟು ಬೇಗನೆ ದರ್ಶನ ಆಗೋಯ್ತು. ನಿಜವಾಗ್ಲೂ ಒಂದು 10-15 ನಿಮಿಷದ ಒಳಗಡೆ ದರ್ಶನ ಆಯಿತು. ಹೇಳಬೇಕು ಅಂದರೆ 2-3 ಅವರ್ ಆಗಿರೋದು. ಇಲ್ಲಿ ಈಚೆ ಬಿಸಿಲು ಬೇರೆ ಜಾಸ್ತಿ ಇತ್ತು. ನಮ್ಮ ಫ್ರೆಂಡು ಮಾವಿನ ಹಣ್ಣು ತಂದಿದ್ಲು ಸಂಧ್ಯಾ, ಮಗು ಕೊಟ್ಟು ಅದು ಚೆರಿ ತಿಂತಿದ್ದಾನೆ. ಮಾವಿನ ಹಣ್ಣಂತೂ ತುಂಬಾ ಸ್ವೀಟಾಗಿತ್ತು ಗೊತ್ತಾ, ಅವ್ರ ಮರದಲ್ಲ ಹಣ್ಣಾಗಿರೋದಂತೆ, ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಮುಂದೆಗಡೆ ಬಂದು ಇಲ್ಲಿ ಕಡ್ಡಿ ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಹಾಗೆ ಇಲ್ಲಿ ಸ್ವಲ್ಪ ಫೋಟೋಸ್ ತಕ್ಕೊಂಡು, ಇನ್ನೂ ಊಟಕ್ಕೆ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಇಲ್ಲೇ ಸ್ವಲ್ಪ ಓಡಾಡಿಕೊಂಡು ಮಾತಾಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು 1:30ಗೆ ಊಟಕ್ಕೆ ಬಿಟ್ಟರು. ಎಲ್ಲರೂ ಊಟಕ್ಕೆ ಹೋಗ್ತಾಯಿದ್ವಿ. ನಾನಂತೂ ಆ ಮಾವಿನ ಹಣ್ಣು ರುಚಿ ಚೆನ್ನಾಗಿದ್ದಕ್ಕೆ ಅದನ್ನು ಊಟಕ್ಕೆ ಹೋಗೋ ಟೈಮಲ್ಲೂ ಬಿಡಲಿಲ್ಲ, ಹಾಗೆ ತಿನ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಫ್ರೆಂಡ್ಸ್ ಸಂಧ್ಯಾ ಅಂತ ಅವರೇ ಎಲ್ಲ ವೀಡಿಯೋ ಮಾಡಿಕೊಡ್ತಾಯಿದ್ದಾರೆ. ನಿಜವಾಗ್ಲೂ ಎಲ್ಲರನ್ನೂ ನೋಡಿ ತುಂಬಾ ಖುಷಿ ಆಯಿತು ನನಗಂತೂ. 16 ವರ್ಷದ ಫ್ರೆಂಡ್ಸು ನಾವೆಲ್ಲನೂ. ಈಗಲೂ ಒಟ್ಟಿಗೆ ಗ್ರೂಪಲ್ಲಿ ಚಾಟ್ ಮಾಡೋದು, ಮಾತಾಡೋದು, ಏನೇನೋ ಪ್ಲ್ಯಾನ್ ಮಾಡೋದು. ಎಲ್ಲದಕ್ಕೂ ಪ್ಲ್ಯಾನ್ ಮಾಡೋದು ಸಂಧ್ಯಾನೇ. ಈ ಮೆರೂನ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದ ಅವಳೇ ಸಂಧ್ಯಾ ಅಂತ. ನಮ್ಮ SLC ಗ್ರೂಪಲ್ಲಿ ಅವಳೇ ಮೇಂಟೈನ್ ಮಾಡೋದು, ಅವಳೇ ಏನೊಂದು ಪ್ಲ್ಯಾನ್ ಮಾಡೋದು.
ನಮಗಂತೂ ಎಸ್ ಎಲ್ ಸಿದು ಬ್ಯಾಚಿದು ಹೋದ ವರ್ಷ ಫಂಕ್ಷನ್ ಮಾಡಿದ್ರಲ್ಲ, ಅವಾಗಂತೂ ತುಂಬಾ ಖುಷಿಯಾಗೋಯಿತು ನನಗೆ ಪರ್ಸ್ನಲಿ. ಯಾಕೆ ಅಂತಂದರೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಓಲ್ಡ್ ಸ್ಟೂಡೆಂಟ್ ವಿಡಿಯೋ ಹಾಕ್ತಾಯಿದ್ರೆ ನಮ್ಮದೇ ಯಾವಾಗ ಈ ಥರ ಹಾಕೋದು ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಫಂಕ್ಷನ್ ಮಾಡಿದ್ಲು, ಎಲ್ಲ ಚೆನ್ನಾಗಿ ಮಾಡಿದರು ಫಂಕ್ಷನ್ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿತ್ತು. ಇಲ್ಲಿ ದೇವಸ್ಥಾನದಲ್ಲಿ ಊಟ ಮಾತ್ರ ಸೂಪರಾಗಿತ್ತು. ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಅನ್ನ ಸಾಂಬಾರು ಕೊಟ್ಟಿದ್ದರು. ಹಾಗೆ ಮಜ್ಜಿಗೆ ಅನ್ನನೂ ಇತ್ತು. ತುಂಬಾ ಚೆನ್ನಾಗಿತ್ತು ಮಾತ್ರ ಊಟ, ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ಮಾತ್ರ. ಖುಷಿಯಾಯಿತು ನನಗೆ ಊಟ. ಯಾಕಂದರೆ ಯಾವಾಗಲೂ ನಾನು ಇಲ್ಲಿ ಮದುವೆಗೆ ಮುಂಚೆ ಬರ್ತಿದ್ದಾಗೂ ಅಷ್ಟೇ ನಾನು ಪ್ರತಿ ವರ್ಷ ಬರ್ತೀನಿ ಇಲ್ಲಿಗೆ. ಆದರೆ ಖಾರ ಪೊಂಗಲ್ಲು ಒಂದು ಜರ್ನೇಲಿ ಕೊಡ್ತಾಯಿದ್ರು. ಇವಾಗ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಊಟ ಎಲ್ಲ ಪಾಪ ನನ್ನ ಫ್ರೆಂಡು ಸೌತೆಕಾಯಿ ತಿಂತಾವಳೆ. ಇನ್ನೂ ಐತೆ ಮಾವಿನಕಾಯಿ ಇಸ್ಕೋ, ತಿನ್ನು ಮಾವಿನಕಾಯಿ ತಿನ್ನು, ಚೆನ್ನಾಗೈತೆ. ಊಟ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕಷ್ಟ ಸುಖ, ಹಾಗೆ ಸಂಧ್ಯಾ ಮಾವಿನ ಹಣ್ಣು ತಂದಿದ್ರು, ಎಲ್ಲರಿಗೂ ಕೊಟ್ಟರು. ಎಲ್ಲರೂ ತಿನ್ಕೊಂಡು ಹಾಗೆ ಮಾತಾಡಿಕೊಂಡು ಹಾಗೆ ನನ್ನ ಚಾನಲ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ ಎಲ್ಲರೂ. ಗಂಗಾ ವಿಶ್ವನಾಥ್ ಫ್ಯಾಮಿಲಿ ವ್ಲಾಗ್ಗೆ ಕಂಗ್ರಾಟ್ಸ್. ಹಾಗೆ ಈ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಎಲ್ಲರಿಗೂ. ಆಲ್ ದ ಬೆಸ್ಟ್. ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಓಲ್ಡ್ ಫ್ರೆಂಡ್ಸ್ನ ಮೀಟ್ ಮಾಡಿ ಮಾತಾಡಿತ್ತು, ತುಂಬಾ ಖುಷಿ ಆಯಿತು. ನಮ್ದು ಇನ್ನೂ ದೊಡ್ಡ ಬ್ಯಾಚ್ ಇದೆ, ಆದರೆ ಇನ್ನೊಂದು ಟೈಮ್ ತೋರಿಸ್ತೀನಿ ನಿಮಗೆಲ್ಲನೂ. ಇವಾಗ ಸುಮ್ಮನೆ ದೇವಸ್ಥಾನಕ್ಕೆ ಅಂತ ಎಲ್ಲರ ಜೊತೆಗೆ ಹೋಗಿತ್ತು. ಇನ್ನು ಡಿ ಕ್ರಾಸಲ್ಲಿ ಇಳಿದು ಅಲ್ಲಿ ಜ್ಯೂಸ್ ಕುಡ್ಕೊಂಡು ಹಾಗೆ ಬಸ್ ಸಿಕ್ತು, ನಾನು ರಿಟರ್ನ್ ಮನೆಗೆ ಬಂದೆ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸಬ್ರು ನೋಡ್ತಿದ್ರೆ. ಥ್ಯಾಂಕ್ ಯು.